ಸಚಿವ ಸಂಪುಟ ವಿಸ್ತರಣೆಗೆ ಸರ್ಕಸ್ ಸ್ವಲ್ಪ ಜೋರಾಗಿ ನಡೀತಾ ಇದೆ. ರಾಜ್ಯ ನಾಯಕರ ಪಟ್ಟಿಗೆ ಹೈಕಮಾಂಡ್ ನಾಯಕರುಗಳು ಅಸಮಾಧಾನವನ್ನು ವ್ಯಕ್ತಪಡಿಸಿದಾರಂತೆ. ಏನ್ರಿ ಇದು ಪಟ್ಟಿ? ಕೆಲವರು ಹೆಸರು ನೋಡ್ತಾ ಇದ್ದಂಗೆ ನೋ ಬೇಡ ಅಂತ ಹೇಳಿಬಿಟ್ಟಿದಾರಂತೆ. 3 ಜನ 3 ಪಟ್ಟಿಯನ್ನು ತೆಗೆದುಕೊಂಡು ಹೋಗಿದ್ರು. ಬಟ್ ಹೈಕಮಾಂಡ್ ನಾಯಕರಿಗೆ ಅದು ಇಷ್ಟ ಆಗಿಲ್ಲ, ಸರಿ ಅನ್ಸಿಲ್ಲ, ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅದಕ್ಕೇನೆ ಮತ್ತೊಮ್ಮೆ ಸಚಿವರ ಪಟ್ಟಿಯನ್ನ ಮಾಡಬೇಕಾದಂತ ಅನಿವಾರ್ಯತೆ ಇದೀಗ ರಾಜ್ಯ ನಾಯಕರುಗಳಿಗೆ ಇರೋದು. ಹೈಕಮಾಂಡ್ ನಾಯಕರು ಒಪ್ಪಿಗೆ ಕೊಟ್ಟರೆ ಮಾತ್ರ ಸಾಧ್ಯ, ಇಲ್ಲ ಅಂತಂದ್ರೆ ಆಗಲ್ಲ. ಸ್ವಲ್ಪ ಒತ್ತಾಯ ಮಾಡಿದ್ದಾರೆ, ಅರ್ಥ ಮಾಡಿಸಕ್ಕೆ ಪ್ರಯತ್ನಿಸಿದ್ದಾರೆ, ಆದ್ರೂ ಒಪ್ಕೊಂಡಿಲ್ಲ ಹೈಕಮಾಂಡ್ ನಾಯಕರು. ಇಲ್ವೇ ಇಲ್ಲ, ಈ ಪಟ್ಟಿ ಬೇಡವೇ ಬೇಡ, ಹೋಗಿ ಇನ್ನೊಂದು ತಗೊಬನ್ನಿ ಅಂತ ಹೇಳಿದಾರಂತೆ. ಹೈಕಮಾಂಡ್ಗೆ ಪ್ರತ್ಯೇಕ ಪಟ್ಟಿಯನ್ನು ನೀಡಿದ್ರು ನಾಯಕರುಗಳು. ಡಿ.ಕೆ. ಶಿವಕುಮಾರ್ ಒಂದು ಪಟ್ಟಿ ಕೊಟ್ಟರು, ಸಿದ್ದರಾಮಯ್ಯನವರು ಒಂದು ಪಟ್ಟಿ ಕೊಟ್ಟರು, ಬಿ.ಕೆ. ಹರಿಪ್ರಸಾದ್ ಅವರು ಒಂದು ಪಟ್ಟಿ ಕೊಟ್ಟರು. ಎಲ್ಲ ನೋಡ್ಬಿಟ್ಟು ಕೆಲವೊಂದು ಬೇಡ ಆಗಲ್ಲ ಅಂತ ಅಂದ್ರಂತೆ. ನೋಡಿ, 20 ಸ್ಥಾನಗಳಿಗೆ 43 ಶಾಸಕರ ಹೆಸರನ್ನ ಅಂತಿಮ ಮಾಡಿ ಪ್ರಸ್ತಾಪ. ಯಾರನ್ನಾರು ಆಯ್ಕೆ ಮಾಡಿ ನಮ್ಮ ಕಡೆಯಿಂದ 43 ಜನ ತಗೊಳ್ಳಿ ಅಂತ ಕೊಟ್ಟಿದ್ದಾರೆ. ಅದರಲ್ಲೂ ಒಪ್ಪಿಗೆ ಆಗಿಲ್ಲ, ಇಲ್ಲ ಅಂತ ಹೇಳಿದ್ದಾರೆ. ಕೆಲ ಹೆಸರುಗಳನ್ನು ನೋಡಿ ಗ್ರೀನ್ ಸಿಗ್ನಲ್ ಅನ್ನ ಕೊಡ್ಲೇ ಇಲ್ವಂತೆ ಹೈಕಮಾಂಡ್ ನಾಯಕರು. ಹೊಸ ಮುಖಗಳಿಗೆ ಆದ್ಯತೆ ನೀಡಬೇಕು ಅಂತ ವರಿಷ್ಠರು ಸೂಚನೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಈಗಾಗಲೇ 3 ಜನ ನಾಯಕರುಗಳು ಪಟ್ಟಿ ಕೊಟ್ಟಿದ್ರು, 43 ಜನರ ಹೆಸರು ಕೊಟ್ಟಿದ್ರು ಅಂತ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರಿಗೆ ಇಷ್ಟ ಆಗಿಲ್ಲ, ಇನ್ನೊಂದು ಪಟ್ಟಿ ತಯಾರಿ ಮಾಡಕ್ಕೆ ಹೇಳಿದ್ದಾರೆ ಅಂತ. ಹಾಗಿದ್ರೆ ಇನ್ನೊಂದು ಪಟ್ಟಿ ತಯಾರಿ ಆಗತ್ತಾ? ಮತ್ತು ಹೊಸದಾಗಿ ಎಲ್ಲಾನು ಶುರು ಮಾಡ್ಕೊಳ್ಬೇಕಾಗತ್ತಾ ಸ್ವಾಮಿ? ಖಂಡಿತ ನೀತಿ. ಈಗಾಗಲೇ ಸಚಿವ ಸಂಪುಟ ವಿಸ್ತರಣೆಯ ಸರ್ಕಸ್ ಸದ್ಯಕ್ಕೆ ಮುಗ್ದಂತೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಕಳೆದ 2-3 ದಿನಗಳಿಂದ ದೆಹಲಿಯಲ್ಲೇ ರಾಜ್ಯ ನಾಯಕರು ಬೀಡುಬಿಟ್ಟಿದ್ರು. ಅಲ್ಲಿ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಎಂ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹೈಕಮಾಂಡ್ ಮಟ್ಟದಲ್ಲಿ ಮಾತುಕತೆಯನ್ನ ಸಭೆಗಳ ಮೇಲೆ ಸಭೆಯನ್ನು ನಡೆಸ್ತಾ ಇರುವಂತದ್ದು. ಒಂದಿಷ್ಟು ಶಾಸಕರ ಹೆಸರನ್ನ, ಅಂದ್ರೆ 20 ಸಚಿವ ಸ್ಥಾನಗಳು ಖಾಲಿ ಇದೆ, ಅದಕ್ಕೆ ಯಾರನ್ನ ಭರ್ತಿ ಮಾಡಬೇಕು ಅನ್ನೋದೇ ಈಗ ದೊಡ್ಡ ಸವಾಲಾಗಿರುವಂತದ್ದು. ಯಾಕೆಂದ್ರೆ ಹಿರಿಯ ನಾಯಕರು ಇದ್ದಾರೆ, 3-4 ಬಾರಿ ಗೆದ್ದವರಿದ್ದಾರೆ, ಜೊತೆಗೆ ಹೊಸಬರಿಗೂ ಅವಕಾಶ ಕೊಡಬೇಕು ಅನ್ನೋದು ಕೂಗು ಕೇಳಿ ಬರ್ತಾ ಇದೆ. ಜೊತೆಗೆ MLC-ಗಳಿಗೂ ಅವಕಾಶ ಕೊಡಬೇಕು ಅನ್ನೋದು ಈಗಾಗಲೇ ಮನವಿ ಕೂಡ ಹೆಚ್ಚಾಗಿರುವಂತದ್ದು. ಹೀಗಾಗಿ ಯಾರನ್ನ ಪರಿಗಣಿಸಬೇಕು, ಯಾರನ್ನ ಸಚಿವ ಸ್ಥಾನಕ್ಕೆ ಕರ್ಕೊಳ್ಬೇಕು ಅನ್ನೋದೇ ದೊಡ್ಡ ಸವಾಲಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸಿಎಂ ಡಿ.ಕೆ. ಶಿವಕುಮಾರ್ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಒಂದು ಪಟ್ಟಿಯನ್ನ ರೆಡಿ ಮಾಡ್ಕೊಂಡು, ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರು ಡಿ.ಕೆ. ಹರಿಪ್ರಸಾದ್ ಅವರಿಂದ ಒಂದಿಷ್ಟು ಹೆಸರುಗಳನ್ನ ಸೂಚನೆ ಮಾಡಲಾಗಿತ್ತು. ಆದ್ರೆ ಯಾವುದಕ್ಕೂ ಇನ್ನೂ ಹೈಕಮಾಂಡ್ ನಾಯಕರು ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಜೊತೆಗೆ ಹೊಸ ಮುಖಗಳಿಗೆ ಆದ್ಯತೆ ಕೊಡೋಣ ಎಂಬ ವಿಚಾರವನ್ನ ಈಗ ರಾಜ್ಯ ನಾಯಕರ ಮುಂದೆ ಇಟ್ಟಿರುವಂತದ್ದು. ಯಾಕಂದ್ರೆ ಎಲೆಕ್ಷನ್ ಬರ್ತಾ ಇದೆ, ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ ಬರ್ತಾ ಇದೆ, ಪಕ್ಷ ಸಂಘಟನೆ ಆಗ್ಬೇಕು. ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನ ಗೆದ್ದಂತ ಸಂದರ್ಭದಲ್ಲಿ 2028ರ ವಿಧಾನಸಭಾ ಚುನಾವಣೆ ಗೆಲ್ಲಬಹುದು. ಹಾಗಾಗಿ ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತು ಕೊಡಬೇಕು, ಹೊಸ ಮುಖಗಳಿಗೆ ಆದ್ಯತೆ ಕೊಡಬೇಕು. ಈ ಹಿಂದೆ ಕೊಟ್ಟಂತಹ ಅಧಿಕಾರವನ್ನೇ ಮತ್ತೆ ಅವರಿಗೆ ಕೊಡೋದು ಬೇಡ, ಬೇರೆಯವರಿಗೆ ಕೊಡಬೇಕು ಅನ್ನೋದು ಈಗ ಹೈಕಮಾಂಡ್ ನಾಯಕರು ಕೂಡ ನಿರ್ಧಾರ ಮಾಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ 3 ಜನರ ಪಟ್ಟಿಯನ್ನ ಮತ್ತೆ ಪರಿಷ್ಕರಣೆ ಮಾಡಿ ಹೊಸಬರಿಗೆ ಆದ್ಯತೆ ಕೊಡಿ, ಯಾರು ಸ್ಥಾನಕ್ಕೆ ಸೂಕ್ತ ಇದ್ದಾರೆ ಅಂತವರಿಗೆ ಅವಕಾಶ ಕೊಡಬೇಕು ಅನ್ನೋದು ಈಗ ಹೈಕಮಾಂಡ್ ನಾಯಕರು ರಾಜ್ಯ ನಾಯಕರಿಗೆ ಸೂಚನೆ ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗ ಮತ್ತೆ ಪಟ್ಟಿಯನ್ನ ರೆಡಿ ಮಾಡಬೇಕಾಗಿರುವಂತ ಒಂದು ಸಂದಿಗ್ಧ ಪರಿಸ್ಥಿತಿ ಈಗ ಸಿಎಂ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷರಂತ ಬಿ.ಕೆ. ಹರಿಪ್ರಸಾದ್ ಅವರಿಗೆ ಮುಂದೆ ಇರುವಂತದ್ದು. ಈಗ ಎಲ್ಲವನ್ನೂ ಪರಿಗಣಿಸಿ ಹೈಕಮಾಂಡ್ ಮುಂದೆ ಮತ್ತೆ ಯಾವ ಶಾಸಕರ ಹೆಸರು ಮುಂದಿಡ್ತಾರೆ, ಅದಕ್ಕೆ ಯಾವ ಒಂದು ಆಧಾರವನ್ನು ಕೊಡ್ತಾರೆ. ಯಾಕಂದ್ರೆ ಸಚಿವ ಸ್ಥಾನ ತುಂಬಬೇಕಾದ್ರೆ ಅದಕ್ಕೆ ಆದಂತ ಸಂಬಂಧಪಟ್ಟಂತೆ ಶಾಸಕರ ಅರ್ಹತೆಗಳೇನು, ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ, ಯಾವ ರೀತಿ ನಿಭಾಯಿಸುತ್ತಾರೆ, ಪಕ್ಷ ಸಂಘಟನೆ ಯಾವ ರೀತಿ ಮಾಡ್ತಾರೆ ಅನ್ನೋದು ಸಂಪೂರ್ಣ ಮಾಹಿತಿಯನ್ನ ಹೈಕಮಾಂಡ್ ನಾಯಕರ ಮುಂದಿಡಬೇಕಾಗುತ್ತೆ. ಇದೆಲ್ಲವನ್ನ ಪರಿಗಣಿಸಿ ಯಾರಿಗೆ ಅವಕಾಶ ಕೊಡ್ತಾರೆ, ಯಾರಿಗೆ ಅವಕಾಶದಿಂದ ಮತ್ತೆ ಅವಕಾಶ ಕೈ ತಪ್ಪುತ್ತೆ ಅನ್ನೋದು ಕಾತ್ ನೋಡ್ಬೇಕಾಗಿರೋದು. ಒಟ್ಟಾರೆಯಾಗಿ ಈಗ ಕೊಟ್ಟಂತಹ ಪಟ್ಟಿಯಲ್ಲಿ, ಅಂದ್ರೆ ಶಾಸಕರ ಸಚಿವ ಸ್ಥಾನ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಮತ್ತೆ ಪರಿಷ್ಕರಣೆ ಮಾಡುವಂತ ಒಂದು ದೊಡ್ಡ ಸವಾಲು ಕೂಡ ಈಗ ಇಬ್ಬರು ನಾಯಕರು, ಅಂದ್ರೆ ಸಿಎಂ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಮಾಜಿ ಸಿಎಂ ಸಿದ್ದರಾಮಯ್ಯ